ನನಗೆ ಇವಾಗ ಕ್ಯೂರಿಯಾಸಿಟಿ, ಅದನ್ನ ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ. ಕಮರ್ಷಿಯಲ್ ರೋಡ್ ಎಲ್ಲ ಪೂರ್ತಿ ಖಾಲಿ ಖಾಲಿ ಅನಿಸ್ತಾ ಇದೆ. ತುಂಬಾನೇ ಖಾಲಿ ಖಾಲಿ, ಜನನೇ ಇಲ್ಲ ಇಲ್ಲಿ. ವೆಲ್ಕಮ್ ಟು ಬೆಂಗಳೂರು ಸ್ಟೋರೀಸ್. ಇವತ್ತು ನಾನಿದ್ದೀನಿ ಕಮರ್ಷಿಯಲ್ ಸ್ಟ್ರೀಟ್ ಶಿವಾಜಿನಗರ. ತುಂಬಾ ಪೊಲೀಸರು ಇದ್ದಾರೆ ಇಲ್ಲಿ, ಸಿಕ್ಕಾಪಟ್ಟೆ ಹೈ ಸೆಕ್ಯೂರಿಟಿ ಇದೆ. ಸೊ ಇವತ್ತು ಈದ್ ಮಿಲಾದ್ ಇದೆ. ಸೊ ಈ ಒಂದು ಹಬ್ಬಕ್ಕೆ ಎಲ್ಲಾ ಕಡೆ ಅಂದ್ರೆ ಶಿವಾಜಿನಗರ್ಲಾಗಿರ್ಬೋದು ಅಥವಾ ಬೇರೆ ಕಡೆ ಎಲ್ಲ ಯಾವ ತರ ಒಂದು ಎನ್ವಿರಾನ್ಮೆಂಟ್ ಇರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. YMCA ಗ್ರೌಂಡ್ ಇಂದ ಹಿಡಿದು ಮಿಲ್ಲರ್ಸ್ ರೋಡ್ ಹಾಗೆ ಶಿವಾಜಿನಗರ್ ಹೀಗೆ ಎಲ್ಲಾ ಕಡೆನೂ ಸೆಲೆಬ್ರೇಟ್ ಮಾಡ್ತಾರೆ ಈ ಒಂದು ಈದ್ ಮಿಲಾದ್ನ. ನನ್ ಸುತ್ತ ಬರೀ ಫೆಸ್ಟಿವ್ ಅಟ್ಮಾಸ್ಫಿಯರ್ ಕಾಣ್ತಾ ಇದೆ ನನಗೆ. ಮಿಲ್ಲರ್ಸ್ ರೋಡ್ ಇದು. ಬೆಂಗಳೂರಲ್ಲಿ ಈ ಒಂದು ಈದ್ ಮಿಲಾದ್ ಹೇಗೆ ನಡೆಯುತ್ತೆ, ಅದ್ರ ಹಿಂದೆ ಇರೋ ಒಂದು ಮೆಸೇಜ್ ಏನು ಒಳಗಡೆ ಅಂತ ನಮ್ಗೆ ಇವಾಗ ಎಂಟ್ರಿ ಇಲ್ಲ. ನನಗೆ ಇವಾಗ ಕ್ಯೂರಿಯಾಸಿಟಿ ಆಗ್ತಾ ಇರೋದೇನೆಂದರೆ ಇಲ್ಲಿ ಯಾವ ಥರ ಒಂದು ಸೆಲೆಬ್ರೇಷನ್ ಆಗ್ಬೋದು, ಇಲ್ಲಿ ಈ ಲೈಟಿಂಗ್ಸ್ ಎಲ್ಲ ಮಾಡಿದಾರಲ್ಲ, ಸೊ ಅದೆಷ್ಟು ಕಲರ್ಫುಲ್ ಆಗಿ ಕಾಣುತ್ತೆ ಅನ್ನೋದನ್ನು ನಾನು ನೋಡಲೇಬೇಕು. ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಇವಾಗ ಇದೇ ಥರ ನೋಡ್ತಾರೆ ಈ ವ್ಲಾಗಲ್ಲಿ ಇನ್ ಡೀಟೇಲ್ ಆಗಿ ನೀಡೋ ಈ ಒಂದು ಹಬ್ಬನ ಬೆಂಗಳೂರಲ್ಲಿ ಹೇಗೆಲ್ಲ ಆಚರಿಸ್ತಾರೆ ಅನ್ನೋದನ್ನು ನಾವೀಗ ಈ ಒಂದು ಬ್ಯಾಂಗ್ಳೂರ್ ಸ್ಟೋರೀಸ್ ಚಾನಲಲ್ಲಿ ನೋಡ್ತೀವಿ. ಇವತ್ತಿನ ವ್ಲಾಗಲ್ಲಿ ಕಂಪ್ಲೀಟ್ ಆಗಿ ನೋಡ್ಬೋದು ಈದ್ ಮಿಲಾದ್ನ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಸೊ ಸೆಲೆಬ್ರೇಷನ್ ಅಂದರೆ ಕ್ರೌಡ್, ಲೈಟ್ಸ್, ಡೆಕೋರೇಷನ್ ಅಷ್ಟೇ ಕಾಣುತ್ತೆ ಯೂಶ್ವಲಿ. ಬಟ್ ಬಿಹೈಂಡ್ ದಿಸ್ ಎಂಟೈರ್ ಇವೆಂಟ್ ಎಲ್ಲ ತುಂಬ ಜನ ವರ್ಕ್ ಮಾಡ್ತಾ ಇದ್ದಾರೆ, ಪೊಲೀಸರು, ವಾಲಂಟಿಯರ್ಸು. ನಾನೀಗ ಬಂದಿರೋದು YMCA ಗ್ರೌಂಡ್ಗೆ. ಇಲ್ಲಿ ಮೇನ್ ಪ್ರೋಗ್ರಾಮ್ ನಡೀತಾ ಇದೆ, ನಮಾಜ್ ನಡೀತಾ ಇದೆ. ಕನ್ನಡದಲ್ಲಿ ಹೇಳಿ. ಇದು ಈದ್ ಮಿಲಾದುನ್ ನಬಿ ಅಂತ ಹೇಳಿದ್ರೆ ಪ್ರವಾದಿರವರ ಜನ್ಮ ದಿನಾಚರಣೆ. 1503 ವರ್ಷದ ಜನ್ಮಾಚರಣೆ ಆಚರಣೆ ಮಾಡ್ತಿದ್ವಿ. ಪ್ರವಾದಿರವರು ಅರಬ್ ದೇಶದಲ್ಲಿ ಅವಾಗ ವರ್ಲ್ಡ್ ವೈಡ್ ಸೆಂಟರ್ ಇದ್ದಿದ್ದೆ ಅಂದ್ರೆ ಅದು ಮಕ್ಕಾ. ಹೋಗ್ತಾ ಇದೆ, ನಾನು ಅದನ್ನು ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಲೈಫಲ್ಲಿ ಈ ಥರ ಒಂದು ಎನ್ವಿರಾನ್ಮೆಂಟ್ ನೋಡ್ತಾ ಇರೋದು. ನಾನು ಬೆಂಗಳೂರಲ್ಲಿ ಇದ್ದು ಇಷ್ಟು ವರ್ಷ ಆಗಿದ್ರು ನಾನು ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿರಲಿಲ್ಲ. के लिए बना रहे हैं 10,000 आदमी को। क्या क्या है खाने में स्पेशल? दाल और कुछ का ಹಬ್ಬದ ಎನ್ವಿರಾನ್ಮೆಂಟ್ ನೋಡ್ಬಿಟ್ಟು ಸಕ್ಕತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಲೈಟಿಂಗ್ಸ್ ನೋಡ್ಬೋದು ನೀವು ಇಲ್ಲಿ.
ನೋಡಿದ್ರಲ್ಲ ಯಾವ ಥರ ಇದು ಸೆಲೆಬ್ರೇಟ್ ಮಾಡ್ತಾರೆ ಈದ್ ಮಿಲಾದ್ನ ಅಂತ. ಒಂದು ಸೆಲೆಬ್ರೇಷನ್ನ ಹೀಗೆಲ್ಲ ಮಾಡ್ತಾರೆ ಅಂತ ನಾನು ಕ್ಯಾಪ್ಚರ್ ಮಾಡಿರಲಿಲ್ಲ. ಬಟ್ ತುಂಬ ಡಿಫ್ರೆಂಟ್ ಆಗಿತ್ತು. ಎಲ್ಲರಿಗೂ ಅವ್ರದ್ದೇ ಆದ ಒಂದು ರಿಲಿಜನ್ ಇರುತ್ತೆ, ಅವ್ರದ್ದೇ ಆದ ಒಂದು ಬಿಲೀಫ್ ಸಿಸ್ಟಮ್ ಇರುತ್ತೆ. ನಂಬಿಕೆಗಳನ್ನು ನಾವು ಆಧರಿಸೋಣ. ಸೊ ಇಷ್ಟೇ ನಾನು ಹೇಳೋದು. ಚಾನಲ್ ಮೋಟೋ ಬಂದು ಎಲ್ಲವನ್ನು ನಾನು ಬೆಂಗಳೂರಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನ ನಿಮ್ಮ ಮುಂದೆ ಇಡೋದು. ಸೊ ಬಾಯ್.